ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲರಿಗೂ ಸೂಪರಾದ ಹೋಮ್ ರೆಮಿಡಿ ತಗೊಂಡು ಬಂದಿದ್ದೀನಿ. ಅದು ಯಾವುದಕ್ಕೆ ಅಂದರೆ ನಿಮಗೆ ಕೂದಲು ಉದುರೋಕ್ಕೆ ಆ್ಯಂಡ್ ಕೂದಲು ಬೆಳೆಯೋದಕ್ಕೆ. ಸೊ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಏರ್ ಗ್ರೋತ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಮನೆಮದ್ದನ್ನು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು. ಬನ್ನಿ, ಈ ಮನೆಮದ್ದನ್ನು ಹೇಗೆ ತಯಾರಿಸಿದ್ದೀನಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ನಾನು 1/2 ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಧರ್ಮಸ್ಥಳದಲ್ಲಿ ತೊಗೊಬಂದಿದ್ದು. ನಾವು ಒಂದ್ಸರಿ ಧರ್ಮಸ್ಥಳ ಹೋದಾಗ ತೊಗೊಂಡು ಬಂದಿದ್ದೆ. ಅದನ್ನ ನಾನು ಯೂಸ್ ಮಾಡಿರಲಿಲ್ಲ. ಹೋಮ್ ರೆಮಿಡಿ ಮಾಡಿಬಿಟ್ಟು ಯೂಸ್ ಮಾಡೋಕ್ಕಾಗತ್ತೆ ಅಂತ 1 ಕಪ್ ಕರಿಬೇವು, ಒಂದು 100 ಗ್ರಾಮಷ್ಟು ಮೆಂತೆ, ಹಾಗೆ 2ರಿಂದ 3 ಈರುಳ್ಳಿ ಕಟ್ ಮಾಡಿ ಹಚ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ಕೊಬ್ಬರಿ ಎಣ್ಣೆ ಪೂರ್ತಿ ಹಾಕಿದ್ದೀನಿ. ಹಾಕಿಬಿಟ್ಟು ಈಗ ನಾನು ರೆಡಿ ಮಾಡ್ಕೊಂಡಿದ್ದ 3 ಐಟಮ್ನು ಈಗ ಅದಕ್ಕೆ ಹಾಕ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆಗೆ. ಫ್ರೆಂಡ್ಸ್, ಈ ಹೋಮ್ ರೆಮಿಡಿ ಮಾಡುವಾಗ ನಾವು ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಫ್ರೆಂಡ್ಸ್, ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಅದು ಎಣ್ಣೆ ಬಿಸಿ ಆದಾಗ ಕೈಗೆಲ್ಲ ಹಾರುತ್ತಲ್ವ, ಅದಕ್ಕೋಸ್ಕರ ಸ್ಲೋಗೆ ಮಿಕ್ಸ್ ಮಾಡ್ತಾ ಬರಬೇಕು. ಈ ಹೋಮ್ ರೆಮಿಡಿ ಮಾಡೋದ್ರಿಂದ ನಮಗೆ ಕೂದಲು ಉದುರುವಿಕೆ ಆ್ಯಂಡ್ ಕೂದಲು ಗ್ರೋತ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇದನ್ನು ಮಾಡಿಟ್ಕೊಂಡ್ರೆ ಒಂದು 1/2 ಲೀಟ್ರ್ ಮಾಡಿಟ್ಕೊಂಡ್ರೆ ನಾವೊಂದು 6 ಮಂತ್ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಮಾಡಿಟ್ಕೊಳ್ತಾ ಇರೋದು. ನಾನು 1 ಬಾಟ್ಲು 1/2 ಲೀಟ್ರ್ ತಂದರೆ ಒಂದು 6 ಮಂತ್ ಆದರೂ ಆಗುತ್ತೆ. ಯಾಕಂದರೆ ನಾನು ಡ್ಯೂಟಿ ಮಾಡೋ ಇದರಲ್ಲಿ ತುಂಬ ಹೀಟ್ ಅಲ್ವಾ, ಮೆಡಿಷನ್ ಹೀಟ್ ಇರುತ್ತೆ. ಹಾಗಾಗಿ ನಾನು ಈ ಹೋಮ್ ರೆಮಿಡಿನೇ ನಾನು ಯೂಸ್ ಮಾಡೋಂಥದ್ದು. 2-3 ಸೆಕೆಂಡಿಗೂ ಕೂಡ ಮಿಕ್ಸ್ ಮಾಡ್ತಾ ಬರಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಈ ಆಯಿಲ್ ಚೆನ್ನಾಗಿ ಬರುತ್ತೆ. ನೋಡಿ, ಕರಿಬೇವು, ಈರುಳ್ಳಿ, ಮೆಂತೆ ತುಂಬ ತಂಪು, ತಲೆನೋವಿಗೂ ತುಂಬಾ ಒಳ್ಳೆಯದು. ಬಿಸಿಲಲ್ಲೆಲ್ಲ ಹೋದಾಗ ತಲೆನೋವು ಅಂತ ಹೇಳ್ತಾರಲ್ಲ, ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಬೇಯಬೇಕು. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಆದರೆ ಟೈಮ್ ತಗೊಳುತ್ತೆ. ಆದರೆ ನಮ್ಮ ಕೂದಲು ಹೆಲ್ತಿಯಾಗಿರಬೇಕು ಅಂದರೆ ನಾವು ಈ ಹೋಮ್ ರೆಮಿಡಿ ಮಾಡಿಕೊಳ್ಳೇಬೇಕು. ಏನು ಡೈಲಿ ಮಾಡಬೇಕು ಅಂತಲೂ ಇಲ್ಲ, ವೀಕ್ಲಿನೂ ಮಾಡಬೇಕು ಅಂತ ಏನೂ ಇಲ್ಲ. 6 ಮಂತ್ 1/2 ಲೀಟ್ರ್ ತೊಗೊಬಂದರೆ ಸಾಕು. 6 ಮಂತಿಗೆ ಒಂದು ಸಾರಿ ನಾವು ಮಾಡ್ಕೊಬೋದು. ನೋಡಿ, ಇಷ್ಟು ಬ್ಲ್ಯಾಕ್ ಆಗಬೇಕು, ಚೆನ್ನಾಗಿ ಎಲ್ಲ ಬೆಂದು ಅದರಲ್ಲಿರೋ ರಸ ಎಲ್ಲ ಬಿಡಬೇಕು. ಆ ಥರ ನಾವು ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಬರಬೇಕು. ನೋಡಿ, ನಾನೊಂದು 20 ಮಿನಿಟ್ಸ್ ಬೇಯಿಸಾಗಿದೆ. ಸಾಕು, ಇಷ್ಟು ಬೆಂದರೆ ಸಾಕು. ಆಫ್ ಆದಮೇಲೆ ಇನ್ನೂ ಸ್ವಲ್ಪ ಅದು ಬೆಂದುಬಿಡುತ್ತೆ. ನೋಡಿ, ಈ ಕ್ಯಾನ್ ಇದೆಯಲ್ಲ, ಈ ಕ್ಯಾನಿಗೆ ರಿಟರ್ನ್ ನಾನು ಹಾಕ್ತೀನಿ ಎಣ್ಣೆನ. ತುಂಬ ತಣ್ಣಗಾಗಬೇಕು. ತುಂಬ ತಣ್ಣಗಾದಮೇಲೆ ನಾನು ಈ ಎಣ್ಣೆನ ರಿಟರ್ನ್ ನಾನು ಆ ಡಬ್ಬಿಗೆ ಹಾಕಿಟ್ಕೊಳ್ತೀನಿ. ನೋಡಿ ಯಾವ ಥರ ಬ್ಲ್ಯಾಕ್ ಆಗಿದೆ ಅಂತ. ಎಣ್ಣೆ ಕೂಡ ಆರಿದೆ. ನಾನು ಈ ಲೋಟಕ್ಕೆ ಬಸ್ಕೊಂಡು ಆದಮೇಲೆ ಕ್ಯಾನಿಗೆ ಹಾಕ್ತೀನಿ. ನೋಡಿ ಯಾವ ಥರ ಎಣ್ಣೆ ಕಲರ್ ಇದೆ ಅಂತ, ಬ್ರೌನ್ ಕಲರ್ ಇದೆ. ಫ್ರೆಂಡ್ಸ್, ಈ ಎಣ್ಣೆನ ವಾರದಲ್ಲಿ 2 ಅಥವಾ 3 ಬಾರಿ ಹಾಕ್ಕೊಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೇನೂ ಕೂಡ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಎಲ್ಲರೂ ಯೂಸ್ ಮಾಡ್ಬೋದು. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿಟ್ಕೊಳ್ಳಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.